Hey everyone, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ನಾನು ವಿಡಿಯೋದಲ್ಲಿ ಒಂದು ವೆಜ್ ಬಿರಿಯಾನಿ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೇನೆ. ಅಂದ್ರೆ ಎಲ್ಲ ವೆಜಿಟೇಬಲ್ಸ್ ನಿಮ್ಗೆ ಯಾವ್ದೆಲ್ಲ ನಿಮ್ಮ ಮನೆಯಲ್ಲಿ ಉಂಟು ಅದನ್ನೆಲ್ಲ ಹಾಕ್ಬೋದು. ನಾನೀಗ ಬೀನ್ಸ್, ಬಟಾಣಿ, ಪೊಟ್ಯಾಟೊ ಮತ್ತೆ ಟೊಮೆಟೊ, ಆನಿಯನ್ ಮತ್ತೆ 2 ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಲೀವ್ಸ್ ತಗೊಂಡಿದ್ದೇನೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲ ತಗೊಂಡಿದ್ದೇನೆ. ನಿಮಗೆ ಬೇಕಾದ್ರೆ ಎಕ್ಸ್ಟ್ರಾ ಕ್ಯಾರೆಟ್ ಯೂಸ್ ಮಾಡ್ಬೋದು, ಅದು ಸ್ವಲ್ಪ ಸಿಹಿ ಆಗ್ತದೆ, ಅದಕ್ಕೆ ನಾನು ಯೂಸ್ ಮಾಡ್ಲಿಲ್ಲ. ನೀವು ಯೂಸ್ ಮಾಡ್ಬೋದು. ಬೇರೆಲ್ಲ ನಿಮಗೆ ಇಷ್ಟ ಇರುವಂತಹ ಎಲ್ಲ ವೆಜಿಟೇಬಲ್ಸ್ ಅನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಮಸಾಲೆ ಪೌಡರ್ಸ್ ಆಗಿ 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ತಗೊಂಡಿದ್ದೇನೆ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, ಮತ್ತೆ ಹೋಲ್ ಸ್ಪೈಸಸ್ ನೋಡಿ ಇಲ್ಲಿ ತೋರಿಸ್ತಾ ಉಂಟಲ್ಲ, ಅದೆಲ್ಲ ಎರಡೆರಡು ತಗೊಂಡಿದ್ದೇನೆ. ಇದು ಮಾತ್ರ, ಇಷ್ಟು ಮಾತ್ರ ಯೂಸ್ ಮಾಡೋದು. ಮತ್ತೆ ಟೇಸ್ಟಿಗೆ ಸಾಲ್ಟ್ ಅಷ್ಟು ಯೂಸ್ ಮಾಡಿದ್ದೇನೆ. ಈಗ ನಾನು ಅದಕ್ಕೆ ಸ್ವಲ್ಪ ಗೀ ತಗೊಳ್ತೇನೆ. ಇದು ಅಕ್ಕಿ ಸಹ ಹಾಗೆ ನಾನು ಸೋನಾ ಮಸೂರಿ ಅಕ್ಕಿಯಲ್ಲಿ ಮಾಡಿರುವಂತದ್ದು. ನಿಮಗೆ ಜೀರಗ ಶಾಲದಲ್ಲಿ ಸಹ ಮಾಡಬಹುದು. ನಾನು ಇದು ಈ ಅಕ್ಕಿ ಉಂಟಲ್ಲ, ಇದು ಸೋನಾ ಮಸೂರಿ. ಇದು 1/4 ಕಪ್ ಅಷ್ಟು ತಗೊಂಡಿದ್ದೇನೆ. ಇದಕ್ಕೆ ನಾನು 1.5 ಕಪ್ ಅಷ್ಟು ನೀರು ತಗೊಂಡಿದ್ದೇನೆ. ಅಂದ್ರೆ 1 ಕಪ್ಪಿಗೆ 1.5 ಕಪ್ ಅಂತ ಹೇಳಿ ಹಾಗೆ ಮೆಜರ್ಮೆಂಟ್. ಬಟ್ ನಾನು ಇದು 1/4 ಕಪ್ ಅದಕ್ಕೆ 1.5 ಕಪ್ಪೆ ತಗೊಂಡಿದ್ದೇನೆ. ಅಂದ್ರೆ ನಿಮಗೆ ನಿಮ್ಮ ಕುಕ್ಕರ್ ಅಲ್ಲಿ ಯಾವ ರೀತಿ ಬೇಯ್ತದೆ ಅಂತ ನಿಮಗೆ ಗೊತ್ತಿರ್ತದಲ್ಲ, ನೀವು ಹಾಗೆ ತಗೊಳ್ಬಹುದು. ಮೆಜರ್ಮೆಂಟಿಗೆ ಬೇಕು ಅಂತ ಹೇಳಿದ್ರೆ ನಾನು 1 ಕಪ್ಪಿಗೆ 1.5 ಕಪ್ ನೀರು ಅಂತ ಹೇಳಿ ಹೇಳುವಂತದ್ದು. ಸೊ ಈಗ ನಾನು ಕುಕ್ಕರ್ ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಗೀ ತಗೊಂಡಿದ್ದೇನೆ. ಗೀ ಹಾಕಿ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಗ್ರೀನ್ ಚಿಲ್ಲಿ, ಮತ್ತೆ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಕೂಡ ಆಡ್ ಮಾಡಿದ್ದೇನೆ. ತುಪ್ಪ ಮತ್ತೆ ಸನ್ಫ್ಲವರ್ ಆಯಿಲ್ ಎರಡು ಕೂಡ ಹಾಕಿ ಒಟ್ಟಿಗೆ ನಾನು ಫ್ರೈ ಮಾಡ್ತಾ ಇದ್ದೇನೆ. ಇದೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ರದ್ದು ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ. ಇದು ಎಲ್ಲ ವಿಡಿಯೋದಲ್ಲಿ ಕೂಡ ನಾನು ಎಲ್ಲ ರೆಸಿಪಿಯಲ್ಲಿ ಸಹ ಹೇಳ್ತೇನೆ, ಹಾಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳುದಿಲ್ಲ ನಾನು, ಗೊತ್ತಿರ್ತದಲ್ಲ ನಿಮ್ಗೆ. ಅಂದ್ರೆ ಇದು ಈಗ ಆ ಗ್ರೀನ್ ಚಿಲ್ಲಿ ಹೀಗೆ ಮತ್ತೆ ಆನಿಯನ್, ಟೊಮೆಟೊ ಹೀಗೆ ಹಾಕಿ ಎಲ್ಲ ಒಟ್ಟಿಗೆ ಫ್ರೈ ಮಾಡಿದ್ರೆ ಆಯ್ತು. ಎಲ್ಲ ಇದು ಫ್ರೈ ಆದ ನಂತರ ನಾವು ವೆಜಿಟೇಬಲ್ಸ್ ಏನುಂಟು ಅದನ್ನ ಹಾಕ್ಬೇಕು. ಅಂದ್ರೆ ಅದು ತುಂಬಾ ಬೇಯುವುದು ಬೇಡ ಇದ್ರಲ್ಲಿ. ಯಾಕೆಂತ ಹೇಳಿದ್ರೆ ಈಗ ಒಂದು ವಿಸಿಲ್ ಆಗುವಾಗ ಆಲ್ಮೋಸ್ಟ್ ವೆಜಿಟೇಬಲ್ಸ್ ಎಲ್ಲ ಸಾಫ್ಟ್ ಆಗಿ ಬರ್ತದೆ. ಈಗೆಲ್ಲ ನಾನು ಒಟ್ಟಿಗೆ ಹಾಕಿ ಒಮ್ಮೆ ಉಪ್ಪು ಸಹ ಹಾಕಿ ಒಟ್ಟಿಗೆ ಫ್ರೈ ಮಾಡಿ, ಮತ್ತೆ 1 ಕಪ್ 1/4 ಕಪ್ ನಾನು ಅಕ್ಕಿ ತಗೊಂಡದ್ದು, ಅದಕ್ಕೆ 1.5 ಕಪ್ ಅಷ್ಟು ನೀರನ್ನ ಹಾಕಿ ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಬಿಡ್ತೇನೆ. ನಾನು ಬಿಸಿ ನೀರು ಹಾಕುವಂತದ್ದು. ನೋಡಿ ಇಲ್ಲಿ ಆಲ್ರೆಡಿ ಬಿಸಿ ಮಾಡ್ತಾ ಇದ್ದೇನೆ, ಅದೇ ನೀರನ್ನ ಹಾಕುದು. ನೀವು ತಣ್ಣೀರು ಹಾಕ್ತಿದ್ರೆ ನೀವು ಅದು ಬಾಯ್ಲ್ ಆಗೋ ತನಕ ವೇಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ವೆಜಿಟೇಬಲ್ಸ್ ಹೆಚ್ಚು ಬೇಯ್ತದಲ್ಲ, ಅದಕ್ಕೋಸ್ಕರ ನಾನು ಬಿಸಿ ನೀರನ್ನ ಹಾಕಿದ ತಕ್ಷಣ ನಮಗೆ ರೈಸ್ ಹಾಕ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ, ಇಲ್ಲ ಅಂತ ಹೇಳಿದ್ರೆ ನಾವು ಪುನಃ ಬಿಸಿ ನೀರಲ್ಲಿ ಸಹ ವೆಜಿಟೇಬಲ್ಸ್ ಬೇಯ್ತದೆ. ಅದಕ್ಕಾಗಿ ಅದು ತುಂಬಾ ಬೇಯುವುದು ಬೇಡ ಅಂತ ಹೇಳಿ ಬಿಸಿ ನೀರನ್ನೇ ಹಾಕಿ. ಇದೀಗ ನಾನು ಕೊತ್ತಂಬರಿ ಸೊಪ್ಪು ಸಹ ಎಲ್ಲ ಹಾಕಿ ಅಕ್ಕಿ ಸಹ ಹಾಕಿದ್ದೇನೆ. 2 ವಿಸಿಲ್ ಬರುವ ತನಕ ನಾನು ವಿಸಿಲ್ ಹಾಕಿಸ್ತೇನೆ. ಯಾಕಂತ ಹೇಳಿದ್ರೆ ನಮ್ದು ಕುಕ್ಕರ್ ಅಲ್ಲಿ 1 ವಿಸಿಲ್ ಆಗುವಲ್ಲಿ ಬೇಯ್ಬೇಕಾದ್ರೆ 2 ವಿಸಿಲ್ ಬೇಕು. ನಿಮ್ಮ ಕುಕ್ಕರ್ ಅಲ್ಲಿ ಯಾವ ರೀತಿ ಅಂತ ಹೇಳಿ ನೀವು ಅಷ್ಟೇ, ಒಂದೇ ವಿಸಿಲ್ ಸಾಕಾಗ್ತದೆ. ಬಟ್ ನಮ್ದು ಕುಕ್ಕರ್ ಅಲ್ಲಿ 2 ವಿಸಿಲ್ ಬೇಕಾಗ್ತದೆ. ಅದಕ್ಕೋಸ್ಕರ ನೋಡಿ ವೆಜ್ ಬಿರಿಯಾನಿ ರೆಡಿ ಆಗಿದೆ. ಇದು ತುಂಬಾ ಟೇಸ್ಟಿ ಕೂಡ, ಮಕ್ಕಳಿಗೆ ಕೂಡ ತುಂಬಾ ಒಳ್ಳೇದು. 1+ ಇಯರ್ಸ್ ಅವರಿಗೆಲ್ಲ ಇದು ಒಳ್ಳೆ ಫುಡ್ ಸಹ. ಅಂದ್ರೆ ವೆಜಿಟೇಬಲ್ಸ್ ಸಹ ಎಲ್ಲ ಇರ್ತದೆ, ಮಸಾಲೆ ಸಹ ತುಂಬಾ ಹಾಕುದಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಲೈಟ್ ಆಗಿ ಹಾಕುವಂತದ್ದು. ತುಂಬಾ ಟೇಸ್ಟಿ ಕೂಡ ಆಗ್ತದೆ ಎಲ್ಲರಿಗೂ ಕೂಡ, ಮಕ್ಕಳಿಗೆ ಅಂತ ಹೇಳಿ ಅಲ್ಲ, ಎಲ್ರಿಗೂ ಕೂಡ ತುಂಬಾ ಒಳ್ಳೆ ಫುಡ್. ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.